ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, BA 6 ಸೆಮ್ ಕಂಪಲ್ಸರಿ ಪೇಪರ್ ಕಡ್ಡಾಯ ಪತ್ರಿಕೆ ಎರಡನೇ ಅಧ್ಯಾಯ ಅವಲೋಕನೆ ಮಾಡಿದಾಗ ರಾಷ್ಟ್ರದ ಶಕ್ತಿ ಅಥವಾ ಬಲ ಅಂತ ನಾವು ಅಧ್ಯಯನವನ್ನ ಮಾಡಬೇಕಾಗಿದೆ. ನ್ಯಾಷನಲ್ ಪವರ್. ಈ ನ್ಯಾಷನಲ್ ಪವರ್ದಲ್ಲಿ ಇವತ್ತ ಗೋಚರವಾದ ಮತ್ತು ಅಗೋಚರವಾದ ಅಂಶಗಳು ಕೂಡ ಪ್ರಮುಖವಾದಂಥ ಪಾತ್ರವನ್ನ ವಹಿಸುತ್ತವೆ. ಈ ರಾಷ್ಟ್ರ ಶಕ್ತಿ ಅಥವಾ ಬಲ ಅಂದಾಗ ಆ ರಾಷ್ಟ್ರ ಶಕ್ತಿಯ ಅರ್ಥವನ್ನ ಅವಲೋಕಿಸುವುದು ಬಹಳ ಸೂಕ್ತವಾದದ್ದು. ಈ ರಾಷ್ಟ್ರ ಶಕ್ತಿಯ ಮಹತ್ವವನ್ನ ಪ್ರಸ್ತುತ ನಾವು ಅವಲೋಕನೆಯನ್ನ ಮಾಡಬೇಕಾಗಿದೆ. ಈ ರಾಷ್ಟ್ರೀಯ ಶಕ್ತಿಯ ರೂಪಗಳು ಮತ್ತು ಚಲಾಯಿಸುವಂತ ವಿಧಾನಗಳನ್ನ ನಾವು ಅವಲೋಕಿಸಬೇಕಾಗಿದೆ. ಈ ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳು ಮತ್ತು ಅದರ ಇತಿಮಿತಿಗಳನ್ನು ಕೂಡ ನಾವು ಅವಲೋಕನೆ ಮಾಡುವುದು ಕೂಡ ಬಹಳಷ್ಟು ಪ್ರಮುಖವಾದದ್ದು ಅಂತ ನಮ್ಮ ಭಾವನೆ. ಈ ರಾಷ್ಟ್ರೀಯ ಶಕ್ತಿಯ ಈ ಪ್ರಸ್ತಾವನೆಯನ್ನ ಅಥವಾ ಪೀಠಿಕೆಯನ್ನ ಅವಲೋಕಿಸಿದಾಗ ಶಕ್ತಿಯ ಬಗ್ಗೆ ನಾವು ತಿಳಿಯಲು ಹೊರಟಾಗ ಆ ಪ್ರಕೃತಿಯ ಮೇಲೆ ಮಾನವನ ಶಕ್ತಿ ಅಥವಾ ಉತ್ಪಾದನಾ ಮೂಲಗಳ ಮೇಲಿನ ಶಕ್ತಿ ಹಾಗೆ ತನ್ನ ಮೇಲಿನ ಶಕ್ತಿ ಎಂಬುದಾಗಿಯೂ ಕೂಡ ಅರ್ಥೈಸುವುದು ಅಲ್ಲ. ವಾಸ್ತವವಾಗಿ ಒಬ್ಬ ವ್ಯಕ್ತಿಯು ಇತರರ ಮನಸ್ಸು ಮತ್ತು ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರಲು ಹೊಂದಿರುವ ಸಾಮರ್ಥ್ಯ, ಅದಕ್ಕೆ ನಾವು ಶಕ್ತಿ ಅಂತ ನಾವು ಕರೀಬೇಕು. ಒಂದು ಅರ್ಥದಲ್ಲಿ ನಾವು ಅವಲೋಕಿಸಿದಾಗ ಈ ಮಾನವನ ಉತ್ಪಾದನೆ ಶಕ್ತಿಯಾಗಿರಬಹುದು, ಏನೇ ಆದರೂ ಕೂಡ ಪ್ರಸ್ತುತ ಒಬ್ಬ ವ್ಯಕ್ತಿಯು ಇತರರ ಮನಸ್ಸು ಮತ್ತು ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರಲು ಹೊಂದಿರುವಂತ ಸಾಮರ್ಥ್ಯ ಏನು ಐತಲ್ಲ, ಅದಕ್ಕೆ ನಾವು ಶಕ್ತಿ ಅಂತ ನಾವು ಇಲ್ಲಿ ಕರಿತೀವಿ. ಈ ರಾಜಕೀಯ ಶಕ್ತಿ ಎಂದರೆ ಸಾರ್ವಜನಿಕ ಅಧಿಕಾರವನ್ನ ಹೊಂದಿರುವವರ ಮತ್ತು ಜನತೆಯ ನಡುವಿನ ಪರಸ್ಪರ ಸಂಬಂಧಗಳ ನಿಯಂತ್ರಣ ಎಂದು ಅರ್ಥೈಸಲಾಗಿದೆ. ರಾಜಕೀಯ ಶಕ್ತಿ ಮತ್ತು ದೈಹಿಕ ಶಕ್ತಿ ಇವೆರಡು ಬೇರೆ ಬೇರೆಯಾಗಿರುತ್ತವೆ. ಯಾವಾಗ ಹಿಂಸೆ ಅಥವಾ ದೈಹಿಕ ಶಕ್ತಿಯ ನೈಜ ಕಾರ್ಯಾಚರಣೆಗೆ ಬರುತ್ತದೆಯೋ ಆಗ ಶಕ್ತಿಯ ಇಲ್ಲದಂತಾಗುತ್ತದೆ. ದೈಹಿಕ ಶಕ್ತಿಯು ಈ ಶಕ್ತಿಯ ಒಂದು ಸಾಧನವಾಗಿರಬಹುದು, ಆದರೆ ಯಾವುದೇ ಅರ್ಥದಲ್ಲಿಯೂ ಕೂಡ ಅದನ್ನ ಶಕ್ತಿ ಎಂದು ಹೇಳಲಿಕ್ಕೆ ಬರುವುದಿಲ್ಲ. ಶಕ್ತಿಯನ್ನು ಚಲಾಯಿಸುವ ಮತ್ತು ಯಾರ ಮೇಲೆ ಚಲಾಯಿಸಲ್ಪಡುತ್ತದೆಯೋ ಅವರ ನಡುವಿನ ಮಾನಸಿಕ ಸಂಬಂಧವೇ ರಾಜಕೀಯ ಶಕ್ತಿ ಅಂತ ನಾವಿಲ್ಲಿ ನೋಡ್ತೀವಿ. ಇವತ್ತು ನಾವು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಪ್ರಸ್ತುತ ಈ ಕಡ್ಡಾಯ ಪೇಪರ್ದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಇವತ್ತು ನಾವು ಮಾನಸಿಕವಾದಂತ ಶಕ್ತಿಯನ್ನ ಹೊಂದುವುದು ಬಹಳಷ್ಟು. ಇವತ್ತು ಮಾನವ ಸಂಪನ್ಮೂಲಗಳು ಕೂಡ ಬಹಳಷ್ಟು ಪ್ರಮುಖವಾದದ್ದು. ಇವತ್ತ ಗೋಚರವಾದಂತ ಅಂಶಗಳು ಮತ್ತು ಅಗೋಚರವಾದ ಅಂಶಗಳು ಕೂಡ ಬಹಳಷ್ಟು ಪ್ರಮುಖವಾಗುತ್ತವೆ. ಉದಾಹರಣೆಗೆ ಅಗೋಚರ ಅಂತ ಹವಾಮಾನ ಬಹಳ ಪ್ರಮುಖ.
ಅದೇ ರೀತಿ ನಮ್ಮ ಮಾನಸಿಕ ಶಕ್ತಿಯು ಕೂಡ ಬಹಳಷ್ಟು ಪ್ರಮುಖ. ಗೋಚರವಾಗುವಂತಹ ಶಕ್ತಿ ಅಂದ್ರೆ ಸೈನಿಕ ಶಕ್ತಿನೇ ಆಗಿರ್ಬೋದು, ನಮ್ಮ ದೇಶದ ಸಂಪತ್ತು, ಖನಿಜ ಸಂಪತ್ತಾಗಿರ್ಬೋದು, ತೈಲ ಸಂಪತ್ತಾಗಿರ್ಬೋದು, ಅರಣ್ಯ ಸಂಪತ್ತಾಗಿರ್ಬೋದು, ಹಲವಾರು ಸಂಪತ್ತುಗಳು ಕೂಡ ಅವು ಗೋಚರ ಅಗೋಚರ ಅಂಶಗಳನ್ನು ನಾವು ಒಳಗೊಂಡಿರ್ತೀವಿ. ಈ ಗೋಚರ ಮತ್ತು ಅಗೋಚರವಾದ ಅಂಶಗಳು ಗಣನೆಗೆ ತೆಗೆದುಕೊಂಡಾಗ ಶಕ್ತಿ, ರಾಷ್ಟ್ರದ ಬಲ ಹೆಚ್ಚಾಗಲಿಕ್ಕೆ ಕಾರಣೀಭೂತ ಆಗ್ತದೆ ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯದ ಅಂತಿಮ ಗುರಿ ಏನೇ ಆಗಿರಲಿ, ಶಕ್ತಿ ಆದ್ಯ ಗುರಿಯಾಗಿರುತ್ತದೆ. ಸಾಮಾನ್ಯವಾಗಿ ಧಾರ್ಮಿಕ, ತಾತ್ವಿಕ, ಆರ್ಥಿಕ ಅಥವಾ ಸಾಮಾಜಿಕ ಆದರ್ಶಗಳು ರೂಪಿಸಿ ಅವುಗಳನ್ನು ರಾಜಕೀಯೇತರ ಮಾರ್ಗಗಳ ಮೂಲಕ ಕಾರ್ಯಗತಗೊಳಿಸಲು ಪ್ರಯತ್ನಿಸುವುದೇ ರಾಜನೀತಿಜ್ಞರ ಗುರಿ ಆಗಿದೆ. ಹಾಗೇನಾದರೂ ಅವರು ಈ ಉದ್ದೇಶಗಳನ್ನು ಅಂತಾರಾಷ್ಟ್ರೀಯ ರಾಜಕೀಯ ಮಾರ್ಗದ ಮೂಲಕ ಈಡೇರಿಸಿಕೊಳ್ಳಲು ಪ್ರಯತ್ನಿಸಿದರೆ ಶಕ್ತಿಯ ಸಹಾಯದಿಂದಲೇ ಮಾತ್ರ ಸಾಧ್ಯ. ಈ ಧರ್ಮ ಯುದ್ಧದಲ್ಲಿ ತೊಡಗಿದವರು ಪವಿತ್ರ ಸ್ಥಳಗಳನ್ನು ಧರ್ಮ ನಿಂದಕರಿಂದ ಸ್ವಾತಂತ್ರ್ಯಗೊಳಿಸುವ ನಿಲುವನ್ನು ತಳೆದಿದ್ದರು. ವುಡ್ರೋ ವಿಲ್ಸನ್ ಇಡೀ ವಿಶ್ವವನ್ನೇ ಪ್ರಜಾಪ್ರಭುತ್ವ ಸರ್ಕಾರ ಸ್ಥಾಪನೆಯ ಸುರಕ್ಷಿತ ಸ್ಥಳವನ್ನಾಗಿಸಬೇಕೆನ್ನುವುದು ಅವರ ಕಲ್ಪನೆ, ಅವರ ವಿಚಾರ, ಅವರ ಆದರ್ಶ ಆಗಿತ್ತು. ಆದರೆ ವುಡ್ರೋ ವಿಲ್ಸನ್ ಅವರ ಈ ತತ್ವ ಮತ್ತು ತಳಹದಿಯ ಮೇಲೆ ನಾವು ನೋಡಿದಾಗ ಅವರ ಮುಖ್ಯ ಉದ್ದೇಶ ಅಂದ್ರೆ ಈ ಅರಸೊತ್ತಿಗೆಯಿಂದ ಪ್ರಜಾಪ್ರಭುತ್ವದೆಡೆಗೆ ಇವತ್ತ ಇಡೀ ಜಗತ್ತನ್ನೇ ಇವತ್ತ ನಿರಂಕುಶ ಪ್ರಭುತ್ವದಿಂದ ಇವತ್ತ ಸಾಮಾನ್ಯ ಪ್ರಜೆಯೂ ಕೂಡ ಈ ಸಮಾನತೆ ಮತ್ತು ಸ್ವಾತಂತ್ರ್ಯ ಶೋಷಣೆಯ ಮುಕ್ತವಾಗಿ ಬದುಕಬೇಕನ್ನೋ ಆಶೆಯನ್ನ ವುಡ್ರೋ ವಿಲ್ಸನ್ ಹೊಂದಿದರೂ ಕೂಡ, ಆದರೆ ಅಂತಾರಾಷ್ಟ್ರೀಯ ಸಮಾಜವಾದಿಗಳು ಪಶ್ಚಿಮ ಯುರೋಪವನ್ನ ಜರ್ಮನ್ನರ ವಸಾಹತುಶಾಹಿ ಪ್ರಭುತ್ವವನ್ನು ಸ್ಥಾಪಿಸಲು ಅವಕಾಶ ಮಾಡಿಕೊಟ್ಟ ಯುರೋಪಿಯನ್ನರ ಮೇಲೆ ಪ್ರಾಬಲ್ಯವನ್ನು ಸಾಧಿಸಿ ಇಡೀ ವಿಶ್ವವನ್ನೇ ತಮ್ಮ ವಶದಲ್ಲಿ ಮಾಡಿಕೊಳ್ಳುವುದೇ ಅವರ ಬಯಕೆ ಆಗಿತ್ತು. ಇವತ್ತ ಹಿಟ್ಲರ್ ಆಗಿರ್ಬೋದು, ಮುಸ್ಸೋಲಿನಿ ಆಗಿರ್ಬೋದು, ಅಲೆಕ್ಸಾಂಡರ್ ಆಗಿರ್ಬೋದು, ಇವರು ಇಡೀ ಜಗತ್ತನ್ನ ಯಾವ ರೀತಿ ಆಗಬೇಕಂದ್ರೆ ಶಕ್ತಿಬದ್ಧವಾಗಿ ಅಂತ ಅದೇ ರೀತಿ ವಸಾಹತುಶಾಹಿಗಳನ್ನ ಸ್ಥಾಪಿಸುವ ಉದ್ದೇಶಕ್ಕಾಗಿ ಇವತ್ತು ಸಂಕುಚಿತ ಮನೋಭಾವನೆಯನ್ನ ಇವತ್ತು ಜರ್ಮನ್ನರು ಹೊಂದಿದರ, ಇವತ್ತು ವುಡ್ರೋ ವಿಲ್ಸನ್ ಅವರು ಕೂಡ ಇಡೀ ವಿಶ್ವವನ್ನೇ ಒಂದು ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಲ್ಲಬೇಕು ಅನ್ನೋ ಮನೋಭಾವನೆಯನ್ನ ಹೊಂದಿದ್ರು ಅನ್ನೋದು ನಮಗ ಇಲ್ಲಿ ಸ್ಪಷ್ಟವಾಗಿ ಗುರ್ತ ಆಗ್ತದೆ. ಈ ರಾಷ್ಟ್ರೀಯ ಶಕ್ತಿಯ ಅರ್ಥವನ್ನ, ಮೀನಿಂಗ್ ಆಫ್ ನ್ಯಾಷನಲ್ ಪವರ್ ಅನ್ನ ನೋಡಿದಾಗ ಇವತ್ತ ಜನಸಾಮಾನ್ಯರು ಒಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರಕ್ಕಿಂತ ಪ್ರಬಲವಾಗಿದೆ ಎಂದು ಸುಲಭವಾಗಿ ಹೇಳುತ್ತಾರೆ. ಉದಾಹರಣೆಗೆ ಇವತ್ತು ನಮ್ಮ ಭಾರತವನ್ನ ತೆಗೆದುಕೊಂಡಾಗ ಭಾರತಕ್ಕಿಂತ ಪ್ರಬಲವಾದಂಥ ರಾಷ್ಟ್ರಗಳು ಯಾವುವು? ಅದೇ ರೀತಿ ಭಾರತಕ್ಕೆ ಇವತ್ತ ಪ್ರಬಲವಾಗಲಾರದಂಥ ಅಶಕ್ತ ರಾಷ್ಟ್ರಗಳು ಯಾವುವು? ಇವತ್ತು ನಮ್ಮ ಭಾರತೀಯರು ಹೇಳಿಕೊಳ್ಳೋದು ಭಾರತ ರಾಷ್ಟ್ರ ಮುಂದುವರಿಯುತ್ತಿರುವಂತ ರಾಷ್ಟ್ರ ಅಂತ ನಾವಿಲ್ಲಿ ಹೇಳ್ತೀವಿ. ಅದೇ ರೀತಿ ಅಮೇರಿಕ ಮತ್ತು ಜಪಾನ್ ಮುಂದುವರಿದಂತ ರಾಷ್ಟ್ರಗಳು ಅಂತ ಹೇಳ್ತೀವಿ. ಇನ್ನೂ ಕೆಲವು ರಾಷ್ಟ್ರಗಳು ಹಿಂದುಳಿದ ರಾಷ್ಟ್ರಗಳು ಅಂತ ನಾವಿಲ್ಲಿ ನಮ್ಮಲ್ಲೇ ನಾವು ಚರ್ಚೆಯನ್ನ ಜನಸಾಮಾನ್ಯರು ಮಾಡುವುದು ಉಂಟು. ಆದರೆ ಆ ರಾಷ್ಟ್ರದ ಶಕ್ತಿ ಯಾವ ಯಾವ ಅಂಶಗಳನ್ನು ಒಳಗೊಂಡಿದೆ ಎಂದು ಹೇಳುವುದು ಕಷ್ಟಕರವಾದದ್ದು. ಇವತ್ತು ನಮ್ಮ ಭಾರತ ಕೃಷಿ ಪ್ರಧಾನವಾದಂಥ ರಾಷ್ಟ್ರ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಅಮೆರಿಕವು ಕೂಡ ಕೃಷಿ ಪ್ರಧಾನವಾದಂಥ ರಾಷ್ಟ್ರವು ಅಂತೂ ಹೇಳ್ತೀವಿ. ಅಮೆರಿಕ ವಲಸಿಗರ ನಾಡು ಅಂತಲೂ ಕೂಡ ನಾವು ಹೇಳ್ತೀವಿ. ಇವತ್ತ ಮೂಲ ಭಾರತೀಯರು ಕೃಷಿ ಪ್ರಧಾನವನ್ನಾಗಲಿ ಮತ್ತು ಈ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನ ಯಾವ ರೀತಿ ಅಳವಡಿಸಿಕೊಂಡು ಬರ್ಲಕ್ಕ
ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಾವು ಅಮೆರಿಕ ಮತ್ತು ಭಾರತವನ್ನ, ಇವತ್ತು ಜಪಾನ್ ಮತ್ತು ಭಾರತವನ್ನ ಹೋಲಿಕೆ ಮಾಡಿದಾಗ ಬಹಳಷ್ಟು ಅಂತರವನ್ನು ನಾವು ಇಲ್ಲಿ ಕಾಣೋದು ನಾವು ನೋಡ್ತೀವಿ. ಈಗಾಗಲೇ ಹೇಳಿದಾಗೆ ಈ ಅಮೆರಿಕ ಸಂಯುಕ್ತ ಸಂಸ್ಥಾನವು ಭಾರತಕ್ಕಿಂತ ಬಹಳ ಪ್ರಬಲವಾದದ್ದು ಎಂಬುದು ಎಲ್ಲರಿಗೂ ತಿಳಿದಿರುವಂತ ವಿಷಯ. ಇವತ್ತು ನಾವು ಅಮೆರಿಕವನ್ನ ಯಾವ ರೀತಿ ಕರೀತದೆ ಅಂದ್ರೆ ಹಿರಿಯ ಅಣ್ಣ ಅಂತ ಕರೀತಾರೆ. ಯಾವ ರೀತಿ ಹಿರಿಯ ಅಣ್ಣ ಅಂತಂದ್ರೆ ಅಲ್ಲಿ ಆರ್ಥಿಕವಾಗಿ ಪ್ರಬಲ ಇದ್ದ ಸಲುವಾಗಿ, ಅಲ್ಲಿ ಭೂಮಿ ಫಲವತ್ತಾದ ಸಂಬಂಧ, ಅಲ್ಲಿ ನಾಯಕರು ಬಹಳಷ್ಟು ಮುತ್ಸದ್ದಿತನದಿಂದ ಇದ್ದಂಥವ್ರು. ಅದಕ್ಕೆ ಇವತ್ತು ಅಮೆರಿಕ ಯಾವ ರೀತಿ ಎಲ್ಲರೂ ನಾವು ಕೂಡ ಅಮೆರಿಕ ಇವತ್ತು ನಮ್ಮ ನೆರೆಯ ರಾಷ್ಟ್ರಗಳಾದಂಥ ಇವತ್ತು ಸಾರ್ಕ್ ರಾಷ್ಟ್ರಗಳು 8 ಸಾರ್ಕ್ ರಾಷ್ಟ್ರಗಳು ಯಾವಂತ ನಮ್ಮ ಭಾರತದ ಸುತ್ತಮುತ್ತಲ ಇರುವಂತ ರಾಷ್ಟ್ರಗಳನ್ನ ಇವತ್ತು ಸುಶಿಕ್ಷಿತರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತ ಸುಶಿಕ್ಷಿತರು ಕೂಡ ಇವತ್ತ ಶಿಕ್ಷಣ ಪಡೆಯಲಾರದವರು ಕೂಡ ಅಮೆರಿಕದ ಬಗ್ಗೆ ಗುರ್ತೈತಿ. ಅದೇ ರೀತಿ ನಮಗ ಮಾಲ್ಡೀವ್ಸ್ ಬಗ್ಗೆ ಗುರ್ತಿಲ್ಲ, ಅದೇ ರೀತಿ ಭೂತಾನ್ ಬಗ್ಗೆ ಗುರ್ತಿಲ್ಲ, ನೇಪಾಳ ಬಗ್ಗೆ ನಮಗೆ ಗುರ್ತಿಲ್ಲ, ಶ್ರೀಲಂಕಾದ ಬಗ್ಗೆ ಗುರ್ತಿಲ್ಲ. ಇವು ಸಾರ್ಕ್ ರಾಷ್ಟ್ರಗಳು ನಮ್ಮ ಗಡಿ ಭಾಗದಲ್ಲಿ ಹತ್ತಿದ್ರು ಕೂಡ ಇವತ್ತ ಮಾಲ್ಡೀವ್ಸ್ ಎಲ್ಲೈತೆ ಅನ್ನೋದು ಕೂಡ ಕೆಲವು ಜನರಿಗೆ ಅದು ತಿಳಿಯಲಾರದಂತ ಸಂಗತಿ ಅನ್ನೋದು ನಾವಿಲ್ಲಿ ನೋಡ್ಕೋಬೇಕು. ಹಾಗೆ ಇವತ್ತು ಯಾವ ಅಂಶಗಳನ್ನ ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಪ್ರಬಲ ರಾಷ್ಟ್ರವಾಗಿ ಬೆಳೆಯಲು ಸಹಾಯ ಮಾಡಿವೆ ಎಂಬುದನ್ನ ನಾವು ತಿಳಿಯಬೇಕು. ಇವತ್ತು ಅಮೆರಿಕ ಯಾವ ರೀತಿ ಪ್ರಬಲ ಆಯ್ತು, ಆ ಪ್ರಬಲ ಆಗ್ಲಿಕ್ಕೆ ಕಾರಣಗಳು ಏನು, ಅಲ್ಲಿಯ ಜನರ ಮನೋಭಾವ ಏನೈತಿ, ಅಲ್ಲಿ ರಾಜಕೀಯ ಧುರೀಣರ ಮನೋಭಾವ ಏನೈತಿ, ಅಲ್ಲಿದ್ದಂಥ ಖನಿಜ ಸಂಪತ್ತು ಏನೈತಿ, ಇವತ್ತು ನೈಸರ್ಗಿಕ ಸಂಪನ್ಮೂಲಗಳು ಏನದ ಅನ್ನೋದು ಇವತ್ತ ನಾವು ಅರ್ಥ ಮಾಡಿಕೊಂಡಾಗ ಆ ರಾಷ್ಟ್ರದ ಬಗ್ಗೆ ಸಂಪೂರ್ಣವಾದಂತ ತಿಳುವಳಿಕೆ ಬರ್ತದ. ಆ ಉದ್ದೇಶಕ್ಕಾಗಿ ಇವತ್ತ ಅಮೆರಿಕ ಪ್ರಬಲವಾದಂತ ರಾಷ್ಟ್ರ ಅನ್ನಕ್ ನಾವಿಲ್ಲಿ ನೋಡ್ತೀವಿ. ಇವತ್ತ ಚೀನಾ ಆಗಲಿ, ಅದೇ ರೀತಿ ರಷ್ಯಾ ಆಗಲಿ, ಇವತ್ತ ಆಸ್ಟ್ರೇಲಿಯಾ ಆಗಲಿ, ನ್ಯೂಜಿಲೆಂಡ್ ಆಗಲಿ, ಇವತ್ತು ಬೇರೆ ಬೇರೆ ರಾಷ್ಟ್ರಗಳ ಆ ಶಕ್ತಿ, ಆ ರಾಷ್ಟ್ರದ ಬಲವನ್ನ ನಾವು ಅವಲೋಕಿಸಿದೊಳಗ ಅಲ್ಲಿರುವಂತ ಇವತ್ತು ನಮಗ ಅಲ್ಲಿ ಸಹಾಯ ಮಾಡುವಂತ ಗಣನೀಯ ಅಂಶಗಳು ಯಾವ ಅನ್ನೋದು ಮೊದಲ ನಾವು ತಿಳ್ಕೋಬೇಕು. ರಾಷ್ಟ್ರೀಯ ಶಕ್ತಿಯು ರಾಜ್ಯವೊಂದನ್ನು ತನ್ನ ವಿದೇಶಾಂಗ ನೀತಿಯನ್ನು ಜಾರಿಗೆ ತರಲು ಬಳಸುವ ನಾನಾ ವಿಧದ ಶಕ್ತಿಯ ಒಟ್ಟು ಮೊತ್ತ ಎಂದು ತಿಳಿದು ಬರುತ್ತದೆ. ಇವತ್ತ ಪ್ರಸ್ತುತ ವಿದೇಶಾಂಗ ನೀತಿ ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತದೆ. ಇವತ್ತು ನಮ್ಮ ಭಾರತದ ಪ್ರಧಾನ ಮಂತ್ರಿಯಾದಂಥ ನರೇಂದ್ರ ಮೋದಿ ಅವರು ಪ್ರಪ್ರಥಮವಾಗಿ ಪ್ರಧಾನಮಂತ್ರಿ ಹುದ್ದೆಯನ್ನ ಅಲಂಕರಿಸುವಾಗ ನಮ್ಮ ನೆರೆಹೊರೆಯ ರಾಷ್ಟ್ರಗಳನ್ನು, ಅವು ವೈರಿ ರಾಷ್ಟ್ರಗಳನ್ನಾಗಿರ್ಬೋದು, ಮಿತ್ರ ರಾಷ್ಟ್ರಗಳೇ ಆಗಿರ್ಬೋದು, ಆ ವೈರಿ ರಾಷ್ಟ್ರ ಮತ್ತು ಮಿತ್ರ ರಾಷ್ಟ್ರ ಅನ್ನೋದು ಭಾರತಕ್ಕ ಇದ್ರೂ ಕೂಡ ಎಲ್ಲಾ ರಾಷ್ಟ್ರವನ್ನ ಇವತ್ತು ನಮ್ಮ ರಾಷ್ಟ್ರದ ಸುತ್ತಮುತ್ತ ಇರುವಂತ ಗಡಿಭಾಗಕ್ಕೆ ಹೊಂದಿದಂತ ರಾಷ್ಟ್ರಗಳನ್ನ ಆಹ್ವಾನಿಸಿ ಅವರ ಸಮ್ಮುಖದಲ್ಲಿ ಇವತ್ತ ಪ್ರಮಾಣ ವಚನವನ್ನ ಇದ್ದು ನಾವು ಸ್ಮರಿಸುವುದು ಬಹಳಷ್ಟು ಸೂಕ್ತ. ಶಕ್ತಿ ಎಂಬ ಪರಿಕಲ್ಪನೆಯು ಸಂಕೀರ್ಣವಾಗಿದೆ. ಇದರ ಬಗ್ಗೆ ಸರ್ವಸಮ್ಮತವಾದ ವ್ಯಾಖ್ಯಾನವನ್ನು ನೀಡುವುದು ಬಹಳಷ್ಟು ಸುಲಭ ಸಾಧ್ಯ ಅಲ್ಲ. ಈ ರಾಷ್ಟ್ರ ಶಕ್ತಿಯ ಬಗ್ಗೆ ಅದರ ಪರಿಕಲ್ಪನೆಯನ್ನು ನಾವು ಅಳವಡಿಕೆ ಮಾಡುವ ಹೊತ್ನಾಗ ಬಹಳಷ್ಟು ಸಂಕೀರ್ಣ ವ್ಯವಸ್ಥೆಯಲ್ಲಿ ಐತೆ. ಯಾಕಂತಂದ್ರ ರಾಷ್ಟ್ರೀಯ ಶಕ್ತಿಯ ಬಗ್ಗೆ ನೀಡಿರುವಂತ ವಿವಿಧ ವ್ಯಾಖ್ಯಾನಗಳನ್ನ ನಾವು ಪರಿಶೀಲಿಸುತ್ತಾ ಹೋದಾಗ ಆ ರಾಷ್ಟ್ರದ ಬಲ ಮತ್ತು ಶಕ್ತಿಯ ಬಗ್ಗೆ ನಮಗೆ ಸಂಪೂರ್ಣವಾದಂತ ತಿಳುವಳಿಕೆ ಬರಲಿಕ್ಕೆ ಸಾಧ್ಯ ಐತಿ. ಆ ರಾಷ್ಟ್ರದ ಆಗು ಹೋಗುಗಳ ಬಗ್ಗೆ, ಆಗು ಹೋಗು ಅಂತಂದ್ರೆ ವಿದೇಶಾಂಗ ನೀತಿ ಆಗಿರ್ಬೋದು, ಅಲ್ಲಿ ಹವಾಮಾನ ಆಗಿರ್ಬೋದು, ಎಲ್ಲವನ್ನು ನಾವು ಅವಲೋಕನೆ ಮಾಡಿದಾಗ ಅದನ್ನು ನಮ್ಗ ಗೋಚರ ಆಗೋದು ನಾವಿಲ್ಲಿ ಗುರ್ತ ಆಗ್ತದೆ. ಒಬ್ಬ
ಹ್ಯಾನ್ಸ್ ಜೆ ಮಾರ್ಗಂತೋ ತಮ್ಮ ಅಭಿಪ್ರಾಯವನ್ನ ಹೀಗೆ ವ್ಯಕ್ತಪಡಿಸ್ತಾರೆ. ಒಬ್ಬ ವ್ಯಕ್ತಿಯು ಇತರರ ಮನಸ್ಸು ಮತ್ತು ಕಾರ್ಯಗಳ ಮೇಲೆ ಪ್ರಭಾವ ಬೀರಲು ಹೊಂದಿರುವ ಸಾಮರ್ಥ್ಯವೇ ಶಕ್ತಿ. ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಅಮೆರಿಕದ ಅಧ್ಯಕ್ಷರಾಗಿರ್ಬೋದು, ಇವತ್ತು ಇಂಗ್ಲೆಂಡಿನ ಪ್ರಧಾನಮಂತ್ರಿ ಆಗಿರ್ಬೋದು, ಇವತ್ತು ಶ್ರೀಲಂಕಾದ ಅಧ್ಯಕ್ಷರಾಗಿರ್ಬೋದು, ಅದೇ ರೀತಿ ನಮ್ಮ ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿರ್ಬೋದು. ಹೀಗೆ ಆ ವ್ಯಕ್ತಿಗಳನ್ನ ನಾವು ತೆಗೆದುಕೊಂಡ ಹೊತ್ತಿನಾಗ ನಾವು ಬೇರೆ ಬೇರೆ ರೀತಿಯಿಂದ ಅವರ ಇತರರ ಮನಸ್ಸು ಮತ್ತು ಕಾರ್ಯಗಳ ಮೇಲೆ ಪ್ರಭಾವ ಬೀರಲು ಹೊಂದಿರುವಂತಹ ಶಕ್ತಿ. ಇವತ್ತು ನಾವು ನಮ್ಮ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷ ಅಂತ ನಾವು ಅನ್ನೋಲ್ಲ, ಮೋದಿ ಸರ್ಕಾರ ಅಂತ ನಾವು ಮೊದಲು ಕರೆದಿವಿ. ಮೋದಿ ಸರ್ಕಾರ, ಮೋದಿಯ ಹೆಸರಿನ ಮೇಲೆ ಇವತ್ತ ಸರ್ಕಾರ ರಚನೆ ಮಾಡಕ ಸಾಧ್ಯ ಆಯಿತು ಅನ್ನೋದು ನಾವು ನೋಡ್ತೀವಿ. ಮೋದಿಯವರು ಪ್ರಧಾನಮಂತ್ರಿಯ ಅಭ್ಯರ್ಥಿ ಅಂದಾಗ ಅದೇ ಬಿಜೆಪಿ ಪಕ್ಷದಲ್ಲಿದ್ದಂಥವ್ರ ಇವತ್ತ ಸುಷ್ಮಾ ಸ್ವರಾಜ್ ಆಗಲಿ, ಮುರಳಿ ಮನೋಹರ್ ಜೋಶಿ ಆಗಲಿ, LK ಅಡ್ವಾಣಿ ಅವರಾಗಿರಲಿ, ಇವತ್ತ ತಮ್ಮ ಹುದ್ದೆಯಲ್ಲಿ ಬಿಜೆಪಿಯಲ್ಲಿ ಕೊಟ್ಟಂತ ಹುದ್ದೆಗಳನ್ನ ತ್ಯಜಿಸಿ ಬಹು ದೂರ ಉಳಿದಿದ್ದಂತ ಉದಾಹರಣೆ ಕೂಡ ಐತಿ. ನಂತರ ಆಯ್ಕೆ ಆದ ನಂತರ LK ಅಡ್ವಾಣಿಯವರು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಾರ, ಕ್ರಿಕೆಟ್ಗೆ ಹೋಲಿಸ್ತಾರ. ಈ ಕ್ರಿಕೆಟ್ ಒಳಗ ಪ್ರಪ್ರಥಮವಾಗಿ ಭಾಗವಹಿಸಿದವ ನಾಯಕತ್ವವನ್ನು ವಹಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು 6-7 ವರ್ಷ ಇವತ್ತು ಅಲ್ಲಿ ಕ್ರಿಕೆಟ್ ಟೀಮಿನಲ್ಲಿ ಒಬ್ಬ ಭಾಗಿಯಾಗಿ ಕಾರ್ಯವಹಿಸಿದಾಗ ಇವತ್ತ ರಾಜಕೀಯದಲ್ಲಿ ನರೇಂದ್ರ ಮೋದಿ ಅವರು ಪ್ರಪ್ರಥಮವಾಗಿ ನಾಯಕರಾಗಿ ಪ್ರಧಾನಮಂತ್ರಿ ಹುದ್ದೆಯನ್ನ ಅಲಂಕರಿಸಿದ್ದು ನಾವು ಇಲ್ಲಿ ಸ್ಮರಿಸಬೇಕು. ಇದನ್ನ LK ಅಡ್ವಾಣಿ ಅವರೇ ಸ್ವತಃ ಹೇಳಿದ್ದು ನಾವು ಗಮನಿಸಬೇಕು. ಹಾಗೆ ಓರ್ಗಾನಿಸ್ಕ್ ಅಂತ ಮತ್ತೊಬ್ರು ತಮ್ಮ ಅಭಿಪ್ರಾಯವನ್ನ ಹೇಳ್ತಾರ. ಒಬ್ಬನ ಇಚ್ಛೆಗನುಗುಣವಾಗಿ ಬೇರೆಯವರ ವರ್ತನೆಯ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವೇ ಶಕ್ತಿ. ಒಬ್ಬನ ಇಚ್ಛೆಗನುಗುಣವಾಗಿ ಬೇರೆಯವರ ವರ್ತನೆಯ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವೇ ಅಥವಾ ಶಕ್ತಿಯೇ ಅಥವಾ ಪ್ರಭಾವವೇ ನಾವು ಶಕ್ತಿ ಅಂತ ನಾವಿಲ್ಲಿ ಕರಿಬೇಕು. ಇವತ್ತು ಮತ್ತೊಬ್ರು ಬರ್ಗರ್ನವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದು ಹೀಗೆ: ಒಬ್ಬರ ಇಚ್ಛೆಯನ್ನ ಬೇರೆಯವರ ಮೇಲೆ ಹೇರುವ ಸಾಮರ್ಥ್ಯ ಮತ್ತು ಆ ಇಚ್ಛೆಗೆ ಅನುಗುಣವಾಗಿ ಬೇರೆಯವರು ನಡೆಯದಿದ್ದಾಗ ಯಾವುದಾದರೂ ಸೂಕ್ತ ಕ್ರಮಗಳ ಬಳಕೆಯಿಂದ ತನ್ನ ಇಚ್ಛೆಯನ್ನು ಅವರ ಮೇಲೆ ಹೇರುವ ಸಾಮರ್ಥ್ಯವೇ ರಾಷ್ಟ್ರೀಯ ಶಕ್ತಿ ಅಂತ ನಾವಿಲ್ಲಿ ಹೇಳಬಹುದು. ಒಬ್ಬರ ಇಚ್ಛೆ ಬೇರೆಯವರ ಮೇಲೆ ಹೇರುವಂತ ಸಾಮರ್ಥ್ಯ, ಆ ಇಚ್ಛೆಗೆ ಅನುಗುಣವಾಗಿ ಬೇರೆಯವರು ನಡೆಯದಿದ್ದಾಗ, ಅದನ್ನು ಅನುಸರಿಸದಿದ್ದಾಗ, ಯಾವುದಾದರೂ ಸೂಕ್ತ ಕ್ರಮಗಳ ಬಳಕೆಯಿಂದ ಅಥವಾ ಇಚ್ಛೆಯಿಂದ ಅಥವಾ ಮಾರ್ಗಗಳಿಂದ ತನ್ನ ಇಚ್ಛೆಯನ್ನು ಅವರ ಮೇಲೆ ಹೇರುವಂತ ಸಾಮರ್ಥ್ಯವೇ ರಾಷ್ಟ್ರೀಯ ಶಕ್ತಿ. ಇನ್ನೊಬ್ಬರು ಹೇಳುವಂತದ ಎವೈನ್ ಸ್ಟೈನ್ ಅನ್ನೋರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರ. ರಾಷ್ಟ್ರೀಯ ಶಕ್ತಿಯು ಜನಸಂಖ್ಯೆಯ, ಕಚ್ಚಾ ವಸ್ತುಗಳ ಮತ್ತು ಗುಣಾತ್ಮಕ ಅಂಶಗಳ ಒಟ್ಟು ಮೊತ್ತವಾಗಿದೆ. ಈ ರಾಷ್ಟ್ರೀಯ ಶಕ್ತಿಯಲ್ಲಿ ಜನಸಂಖ್ಯೆಯು ಕೂಡ ಬಹಳಷ್ಟು ಪ್ರಮುಖ ಇದೆ. ಭಾರತದ ಜನಸಂಖ್ಯೆ ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿ ಐತಿ. ಆದರೂ ಕೂಡ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಬಹಳಷ್ಟು ಪ್ರಮುಖ. ಇಲ್ಲಿ ಪ್ರಮಾಣ ಐತಿ, ಸತ್ವ ಇಲ್ಲ. ಸತ್ವ ಇದ್ದಂತ ನಮ್ಮ ಭಾರತದ ಪ್ರಜೆಗಳು ಬೇರೆ ರಾಷ್ಟ್ರಕ್ಕೆ ವಲಸೆ ಹೋಗಿ ಅಲ್ಲಿ ತಮ್ಮ ಜ್ಞಾನವನ್ನ ಹಂಚಿಕೊಳ್ಳೋದು ನಾವು ಕೂಡ ನೋಡ್ತೀವಿ. ಅದಕ್ಕೆ ನಾವು ಅವಲೋಕನೆಯನ್ನ ಮಾಡ್ಕೊಳ್ಳೋ ಹೊತ್ತಿನಾಗ ಕಾಂಗ್ರೆಸ್ ಸರ್ಕಾರವನ್ನ ಮೊದಲು ನಾವು ಟೀಕೆಯನ್ನು ಮಾಡ್ತೀವಿ. ಸ್ವಿಸ್ ಬ್ಯಾಂಕ್ನಲ್ಲಿ
ಇವತ್ತು ಕಾಂಗ್ರೆಸ್ ನಾಯಕರು ಹಣವನ್ನ ಇಟ್ಟಿದ್ದಾರೆ ಅಂತ ಸುದ್ದಿಯೂ ಕೂಡ ಹಬ್ಬಿತ್ತು. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಹೊತ್ತಿನಾಗ ಸ್ವಿಸ್ ಬ್ಯಾಂಕ್ನಲ್ಲಿ ಇಟ್ಟಂತ ರಾಜಕಾರಣಿಗಳ ಹಣವನ್ನ ನಾವು ತರುತ್ತೀವಿ ಅನ್ನೋ ಮನೋಭಾವನೆಯನ್ನು ಕೂಡ ಹೊಂದಿದ್ರು. ಇವತ್ತು ವಿದೇಶದಾಂಗ ಇವತ್ತು ನಮ್ಮ ಉನ್ನತ ಹುದ್ದೆಯನ್ನು ಅಲಂಕರಿಸಿದಂಥವ್ರನ್ನು ಕೂಡ ನಾವು ಮರಳಿ ಭಾರತಕ್ಕೆ ತರುತ್ತೇವೆ ಅನ್ನೋ ಆಶ್ವಾಸನೆಯನ್ನ ಈ ಭಾರತೀಯ ಜನತಾ ಪಕ್ಷ ಇವತ್ತ ಪ್ರಣಾಳಿಕೆಯಲ್ಲಿ ಆಗಲಿ, ಇವತ್ತ ಪ್ರಚಾರದಲ್ಲಿ ಆಗಲಿ, ಇವತ್ತ ಮಾಧ್ಯಮಗಳ ಮೂಲಕ ಹೇಳಿದ್ದು ನಾವು ನೋಡ್ತೀವಿ. ಆದರೆ ಎಷ್ಟರ ಮಟ್ಟಿಗೆ ಅದು ಸಾಧ್ಯ ಆಗಿದೆ? ನಾವು ಭಾರತೀಯರಾದಂಥವರು ಇವತ್ತು ನಾವು ಅದನ್ನ ಅವಲೋಕನೆ ಮಾಡುವುದು ಬಹಳಷ್ಟು ಸೂಕ್ತ. ಈ ಕಚ್ಚಾ ಸಾಮಗ್ರಿಗಳು ಅಂತ ಕಚ್ಚಾ ಪದಾರ್ಥಗಳು ಅಂತ ನಾವು ಹೇಳ್ತೀವಲ್ಲ, ಇವತ್ತು ನಮ್ಮ ಬಳ್ಳಾರಿ ಖನಿಜ ಸಂಪತ್ತು ಇವತ್ತು ನಮ್ಮ ದೇಶದಲ್ಲಿ ಬಳಕೆಯಾಗೋಕ್ಕಿಂತ ವಿದೇಶದಲ್ಲಿ ಹೆಚ್ಚು ಬಳಕೆಯಾಗುತ್ತದೆ. ಇತ್ತೀಚೆಗೆ ನಾವು 1990ರ ನಂತರ ಈಗ ನಾವು ನಮ್ಮ ರಾಜ್ಯದ ಆಂತರಿಕವಾಗಿಯೂ ನಾವು ನೋಡುವ ಹೊತ್ತಿನಾಗ ನಾವು ಕಬ್ಬು ಬೆಳೆದದನ್ನ ಮಹಾರಾಷ್ಟ್ರಕ್ಕೆ ಕಳಿಸ್ತಿದ್ವಿ, ಕಚ್ಚಾ ಸಾಮಗ್ರಿಗಳನ್ನು ನಾವಿಲ್ಲಿ ಕಳಿಸ್ತಿದ್ವಿ. ಇವತ್ತ ತೈಲ ಕಂಪನಿಗಳು ಕೂಡ ಇವತ್ತು ನಾವು ಅರಬ್ ರಾಷ್ಟ್ರಗಳು ಮುಂದುವರಲಿಕ್ಕೆ ಅದೇ ಕಾರಣ. ಇವತ್ತು ಕಚ್ಚಾ ವಸ್ತುಗಳು ಕೂಡ ಖನಿಜ ವಸ್ತುಗಳಾಗಲಿ, ಕಬ್ಬಿಣ ಆಗಲಿ, ಉಕ್ಕಾಗಲಿ, ಅದೇ ರೀತಿ ಈ ಅರಣ್ಯ ಸಂಪತ್ತಾಗಲಿ, ಆ ಅರಣ್ಯ ಸಂಪತ್ತು ಕೂಡ ಬಹಳ ಪ್ರಮುಖವಾದಂತ ಪಾತ್ರವನ್ನ ವಹಿಸುತ್ತದೆ ಅನ್ನೋದು ನಾವಿಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದು ಸೂಕ್ತ ಅನ್ನೋದು ನಾವಿಲ್ಲಿ ನೋಡ್ತೀವಿ. ಈ ರಾಷ್ಟ್ರೀಯ ಶಕ್ತಿಯು ಜನಶಕ್ತಿ, ಆರ್ಥಿಕ ಶಕ್ತಿ, ಮಾನಸಿಕ ಶಕ್ತಿ ಮುಂತಾದ ಎಲ್ಲಾ ಶಕ್ತಿಗಳನ್ನ ಒಳಗೊಂಡಿರುವುದರಿಂದ ಇದು ಒಂದು ದೇಶದ ವಿದೇಶಾಂಗ ನೀತಿಯ ಶಕ್ತಿಯನ್ನ ನಿರ್ಧರಿಸುತ್ತದೆ. ನಾವು ಮೊದಲು ಮಾತಾಡಿದ್ದು ಜನಸಂಖ್ಯೆ ನೋಡಿದ್ವಿ, ಕಚ್ಚಾ ವಸ್ತುಗಳನ್ನ ನಾವು ನೋಡಿದ್ವಿ. ಇಲ್ಲಿ ಮಾನಸಿಕ ಶಕ್ತಿಯು ಕೂಡ ಬಹಳ ಪ್ರಮುಖವಾದದ್ದು. ಮಾನಸಿಕ ಶಕ್ತಿ ಭಾರತಕ್ಕೆ ಯಾವುದೋ ಇವತ್ತು ನಾವು ಕೆಟ್ಟ ಮನೋಭಾವನೆಯನ್ನ, ಈ ಜಾತಿ ಪದ್ಧತಿಯಲ್ಲಿ ಇವತ್ತು ನಾವು ತಾರತಮ್ಯವನ್ನ ಮಾಡಲಿಕ್ಕೆ, ಇವತ್ತು ನಿರುದ್ಯೋಗವನ್ನ ನಾವು ಹೋಗಲಾಡಿಸಬೇಕಾಗಿತ್ತಂತರ ಅಲ್ಲಿ ನಮ್ಮ ಮಾನಸಿಕ ಶಕ್ತಿಯು ಕೂಡ ಬಹಳ ಪ್ರಮುಖ. ಈ ಜಾತಿ ವ್ಯವಸ್ಥೆಯನ್ನ ಹೋಗಲಾಡಿಸಬೇಕಾಗಿತ್ತಂದ್ರ ಅದಕ್ಕೆ ಮಾನಸಿಕ ಶಕ್ತಿಯು ಕೂಡ ಬಹಳ ಪ್ರಮುಖವಾದದ್ದು. ನಮ್ಮಲ್ಲಿ ಈ ಮಾನಸಿಕ ಶಕ್ತಿ ಬಹಳಷ್ಟು ದುರ್ಬಲ ಆಗ್ಯದಂತ ನಾವು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಲಿಕ್ಕ ಸಾಧ್ಯತೆ ಐತಿ ಅನ್ನೋದು ನಾವಿಲ್ಲಿ ನೋಡ್ತೀವಿ. ಆದ್ರಿಂದ ಈ ವಿದೇಶಾಂಗ ನೀತಿಯನ್ನು ಕಾರ್ಯರೂಪಕ್ಕೆ ತರಲು ಬಳಸುವಂತ ಬಲ ಅಥವಾ ಪ್ರಭಾವ ಇನ್ನೂ ಮುಂತಾದವುಗಳ ಒಟ್ಟು ಮೊತ್ತ ಎಂದರೆ ತಪ್ಪಲಾಗರು. ಅಂದ್ರಲ್ಲಿ ಬರೀ ನಾವು ಆರ್ಥಿಕ ಶಕ್ತಿ, ಜನಶಕ್ತಿ, ಮಾನಸಿಕ ಶಕ್ತಿ ಅನ್ನೋಕ್ಕಿಂತ ಈ ವಿದೇಶಾಂಗ ನೀತಿಯೂ ಕೂಡ ಬಹಳಷ್ಟು ಪ್ರಮುಖವಾದಂತ ಪಾತ್ರ ವಹಿಸೋದು ನಾವಿಲ್ಲಿ ನೋಡ್ತೀವಿ. ಶಕ್ತಿಯು ಕೇವಲ ಮಾರ್ಗವಾಗಿರದೆ ಗುರಿಯಾಗಿಯೂ ಕೂಡ ಪರಿಣಮಿಸಿದೆ. ಬರೀ ಒಂದು ಮಾರ್ಗ ಅಂತ ನಾವು ಹೇಳ್ಕೊಂತ ಹೋದ್ರೆ ಅರ್ಥ ಇಲ್ಲ. ಅದಕ್ಕೆ ನಾವೊಂದು ಒಳ್ಳೆಯ ಗುರಿಯನ್ನಾಗಿ ಇಟ್ಕೊಂಡಾಗ ಮಾತ್ರ ಇವತ್ತ ರಾಷ್ಟ್ರದ ಶಕ್ತಿ. ಇವತ್ತು ನಾವು ಹೇಳ್ತೀವಿ ಭಾರತವನ್ನು ನಾವು ಯಾವ ರೀತಿ ನಮ್ಮಲ್ಲಿ ಒಕ್ಕಟ್ಟಿರ್ಲಾರ್ದಕ್ಕ ಇವತ್ತು ಬ್ರಿಟಿಷರು ವೆಸ್ಟ್ ಇಂಡಿಯಾ ಕಂಪನಿ, ಡಚ್ ಕಂಪನಿಗಳು, ಇವತ್ತು ಬೇರೆ ಬೇರೆ ರಾಷ್ಟ್ರಗಳು ಅವು ವ್ಯಾಪಾರಕ್ಕಾಗಿ ಬಂದಂಥವು. ಇಲ್ಲಿ ನಮ್ಮ ಕಚ್ಚಾ ಸಾಮಗ್ರಿಗಳು ಸಾಕಷ್ಟು, ಸಾಂಬಾರ್ ಪದಾರ್ಥಗಳು ಸಾಕಷ್ಟು ಸಿಗುವ ಉದ್ದೇಶಕ್ಕಾಗಿ ಅವರು ವ್ಯಾಪಾರಕ್ಕೆ ಬಂದಂತ ಈ ವಿದೇಶಾಂಗದವರು ನಮ್ಮಲ್ಲಿ ಒಕ್ಕಟ್ಟು ಇರಲಾರ್ದಕ್ಕ ಇಲ್ಲಿ ತಾರತಮ್ಯ ಇದ್ದುದನ್ನ ಕಂಡು ಇವತ್ತ 200 ವರ್ಷಗಳ ಕಾಲ ಅಧಿಕವಾಗಿ ಆಡಳಿತವನ್ನ ನೆರವೇರಿಸಿ ಇವತ್ತ ಇನ್ನೂ ಆದ್ರೂ ಕೂಡ ನಾವು ಇವತ್ತು ನಮ್ಮ ಕಟ್ಟಡಗಳನ್ನ ನೋಡ್ತೀವಿ. ನಾವು ಇವತ್ತು ಸರ್ಕಾರದ ನೀತಿ ಧೋರಣೆಗಳನ್ನ ನೋಡ್ತೀವಿ. ಇವತ್ತು ಬ್ರಿಟಿಷರು ಕಟ್ಟಿಸಿದಂತ ಯೋಜನೆಗಳು ನಾವು ಸ್ವತಂತ್ರ ಸಿಕ್ಕ ನಂತರ ನಾವು ಹಾಕಿಕೊಂಡಂತ ಯೋಜನೆಗಳನ್ನ ನೋಡುವ ಹೊತ್ನ್ಯಾಗ ಬ್ರಿಟಿಷರ ಯೋಜನೆಗಳನ್ನ ಇವತ್ತು ನಮ್ಮ ಹಿರಿಯರು ನೆನೆಸುವಂತ ಪರಿಸ್ಥಿತಿ ಬಂದಿದೆ. ಇವತ್ತು ನಮ್ಮ ಭಾರತೀಯರು ಇದ್ದಂಥವ್ರು, ನಾವು ಭಾರತದಾಗ ಇದ್ದಂಥವ್ರ ನಮ್ಮ ಯೋಜನೆಗಳು ಅವು ಸದುಪಯೋಗ ಆಗೋದಿಲ್ಲ. ಇವತ್ತ ಕಟ್ಟಡಗಳಾಗಲಿ, ರಸ್ತೆಗಳಾಗಲಿ, ಇವತ್ತ ರೈಲ್ವೆ ಆಗಿರ್ಬೋದು, ಅಂಚೆ ತಂತಿ
ಹಲವಾರು ಯೋಜನೆಗಳನ್ನ ನೋಡುವ ಹೊತ್ನ್ಯಾಗ ಇಲ್ಲಿ ಬಹಳಷ್ಟು ನಾವು ಅದನ್ನ ದುರ್ಬಳಕೆಯನ್ನ ಮಾಡಿಕೊಳ್ಳುವಂತ ಪರಿಸ್ಥಿತಿ ಐತಿ. ಇವತ್ತು ನಮ್ಮ ರಾಜಕೀಯ ದುರುಡರು ಅಧಿಕಾರವನ್ನ ದುರ್ಬಳಕೆಯನ್ನ ಮಾಡುವಂತ ಪರಿಸ್ಥಿತಿ ಐತಿ. ಆ ಉದ್ದೇಶವನ್ನ ಇಟ್ಟುಕೊಂಡಾಗ ನಾವು ವಿದೇಶಾಂಗ ಇವತ್ತು ನಾವು ಜಪಾನ್ನಿಂದ ಬುಲೆಟ್ ಪ್ರೂಫ್ ರೈಲ್ವೆಯನ್ನ ತರಿಸಿದ್ದು ನಾವು ನೋಡ್ತೀವಿ. ಇವತ್ತು ನಾವು ಶಸ್ತ್ರಾಸ್ತ್ರಗಳನ್ನ ತರಿಸುವ ಹೊತ್ನ್ಯಾಗ ಇವತ್ತು ಅಮೆರಿಕದಾಗ F-16 F-18 ಯುದ್ಧ ವಿಮಾನವನ್ನ ತರಿಸ್ತೀವಿ. ಫ್ರಾನ್ಸ್ದಿಂದ ಇವತ್ತು ನಾವು ಯುದ್ಧ ವಿಮಾನಗಳನ್ನ ನಾವು ಖರೀದಿ ಮಾಡಿದ್ದು ನಾವು ನೋಡ್ತೀವಿ. ಫ್ರಾನ್ಸ್ ನಮ್ಮ ಕರ್ನಾಟಕದಷ್ಟು ಕೂಡ ಇಲ್ಲ. ಚಿಕ್ಕ ರಾಷ್ಟ್ರ ಆದರೂ ಕೂಡ ಇವತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿಯಿಂದ ಬಹಳ ಮುಂದುವರೆದ್ರಿಂದ ಆದರೂ ಕೂಡ ನಾವು ಗಣನೆಗೆ ತೆಗೆದುಕೊಳ್ಳಬೇಕನ್ನೋದ ನಾವಿಲ್ಲಿ ಮುಖ್ಯ ಉದ್ದೇಶ. ಈ ರಾಷ್ಟ್ರೀಯ ಶಕ್ತಿ ಮತ್ತು ಅಂತಾರಾಷ್ಟ್ರೀಯ ಶಕ್ತಿ ಹೋಲಿಕೆಯನ್ನ ಮಾಡಿದಾಗ ಈ ರಾಷ್ಟ್ರೀಯ ಶಕ್ತಿ ಮತ್ತು ಬೇರೆ ಅಂತಾರಾಷ್ಟ್ರದ ಶಕ್ತಿಯನ್ನು ನಾವು ಅವಲೋಕನೆಯನ್ನ ಮಾಡಿದಾಗ ರಾಷ್ಟ್ರೀಯ ರಾಜಕಾರಣ ಮತ್ತು ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಶಕ್ತಿಯ ಪಾತ್ರದ ಕೆಲವು ಪ್ರಮುಖ ವ್ಯತ್ಯಾಸಗಳನ್ನು ನಾವಿಲ್ಲಿ ನೋಡ್ತೀವಿ. ನಾಗರಿಕ ಸಮಾಜದಲ್ಲಿ ಕಾರ್ಯ ಸಾಧನೆಗಾಗಿ ಹಿಂಸೆಯ ಬದಲಾಗಿ ಹಲವಾರು ಪರ್ಯಾಯ ಕ್ರಮಗಳನ್ನ ಅನುಸರಿಸಬಹುದು. ಎಲ್ಲಾ ವಿಧವಾದಂತಹ ಸಂಬಂಧಗಳು ಕೇವಲ ದೈಹಿಕ ಬಲದಿಂದಲೇ ಕ್ರಮಬದ್ಧಗೊಳಿಸಲಿಕ್ಕಲ ಸಾಧ್ಯ ಇಲ್ಲ. ಇದರ ಜೊತೆಗೆ ಸಾಮಾನ್ಯ ನಿಯಮಗಳ ವ್ಯವಸ್ಥೆಯನ್ನ ಅಹಿಂಸಾತ್ಮಕವಾಗಿ ಬಳಸಲಾಗುವುದು. ವ್ಯಕ್ತಿಗಳೇ ಕಾನೂನನ್ನು ತಮ್ಮ ಕೈ ಎತ್ತಿಕೊಳ್ಳಲು ಸಾಧ್ಯವಿಲ್ಲ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಾಮಾನ್ಯ ನಿಯಮ ಮತ್ತು ತಂತ್ರಗಳ ಅವಲಂಬಿಕೆಯ ಕೊರತೆಯಿಂದಾಗಿ ರಾಷ್ಟ್ರಗಳು ಅಥವಾ ರಾಜ್ಯಗಳು ತಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲು ಆಗಿರುವ ಆಘಾತಗಳನ್ನು ಸರಿಪಡಿಸಿಕೊಳ್ಳಲು ಅನಿವಾರ್ಯವಾಗಿ ಅವುಗಳನ್ನ ಶಕ್ತಿಯನ್ನು ಬಳಸಿಕೊಳ್ಳುತ್ತೇವೆ. ಉದಾಹರಣೆಗೆ ಇವತ್ತು ನಾವು ಬೇರೆ ಬೇರೆ ಚಿಂತನೆಯನ್ನ ಮಾಡಿದಾಗ ಇವತ್ತ ಮಾನವ ಹಕ್ಕುಗಳು ಅಂತ ನಾವು ಇತ್ತೀಚೆಗೆ ನಾವು ಸ್ಥಾಪನೆ ಮಾಡ್ಕೊಂಡ್ವಿ. ಯುರೋಪಿಯನ್ ಕಾಮನ್ ಮಾರ್ಕೆಟ್ಗಳು ಅಂತ ನಾವು ಇತ್ತೀಚೆಗೆ ನಾವು ಸ್ಥಾಪನೆ ಮಾಡ್ಕೊಂಡ್ವಿ. ಸಾರ್ಕ್ ಅಂತ ನಾವು ಇತ್ತೀಚೆಗೆ ಅಸ್ತಿತ್ವದಲ್ಲಿ ತಂದ್ವಿ. ಬ್ರಿಕ್ಸ್ ಅಂತ ನಾವು ಇತ್ತೀಚೆಗೆ ನಾವು ಈ ಅಂತಾರಾಷ್ಟ್ರ ಮಟ್ಟದಲ್ಲಿ ನಾವು ನೋಡ್ತೀವಿ. ಗ್ಯಾಟ್ ಒಪ್ಪಂದ ಅಂತ ನಾವು ಈಗ ನಾವು 1990ರಲ್ಲಿ ಭಾರತದ ಪ್ರಧಾನಮಂತ್ರಿಯಾದ PV ನರಸಿಂಹರಾವ್ ಕಾಲದಲ್ಲಿ ಗ್ಯಾಟ್ ಒಪ್ಪಂದಕ್ಕೆ ಸಹಿ ಹಾಕಬಾರದು ಅನ್ನೋದು ಇವತ್ತು ವಿರೋಧವನ್ನ ವ್ಯಕ್ತಪಡಿಸಿದ್ದು ನಮ್ಮ ಭಾರತೀಯರೇ. ಆ ಗ್ಯಾಟ್ ಒಪ್ಪಂದವನ್ನ ಈಗ ಪ್ರಸ್ತುತ ಅಳವಡಿಸಿಕೊಂಡಿದ್ದು ಕೂಡ ನಾವು ಇಲ್ಲಿ ನೋಡ್ತೀವಿ. ಒಟ್ಟಿನಲ್ಲಿ